ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಹೋಗ್ತಾ ಇದೀವಿ ಇದು ಕೊಡೇಕಲ ಬಸವಣ್ಣರ ಜಾತ್ರೆಗೆ ಹೋಗ್ತಾ ಇದೀವಿ ನೋಡ್ರಿ. ಸೊ ಇದೇ ಕೊಡೇಕಲ ಬಸವಣ್ಣರ ದೇವಸ್ಥಾನ. ಇದು ದೇವಸ್ಥಾನ ಯಾಕೆ ಪ್ರಸಿದ್ಧ ಆಗಿತ್ತು ನೋಡ್ರಿ. ಕೊಡೇಕಲ ಬಸವಣ್ಣರು ಒಬ್ಬ ಕಾಲಜ್ಞಾನಿ ಮತ್ತು ಸಂತರಾಗಿದ್ದು ಯಾದಗಿರಿ ಜಿಲ್ಲೆಯ ಕೊಡೇಕಲ ಗ್ರಾಮದಲ್ಲಿ ಅವರು ನೆಲೆಸಿದರು. ಇವರ ವಿಶೇಷತೆ ಏನಪ್ಪಾ ಅಂದರೆ ಇವರು ಭವಿಷ್ಯ ನುಡಿಯುವ ಮೂಲಕ ಪ್ರಸಿದ್ಧರಾಗಿದ್ದು ಅವರು ಭವಿಷ್ಯವು ಅನೇಕ ಬಾರ ನಿಜವಾಗಿದೆ ಎಂಬುದು ನಂಬಲಾಗಿದೆ. ಆಮೇಲೆ ನಾವು ದರ್ಶನ ತಗೊಂಡು ನಾವೇನ್ ಮಾಡಿದ್ವಿ, ನಾವಂತೂ ಫೋಟೋ ತಗೊಂಡು ಸ್ವಲ್ಪ ಫೋಟೋ ತಗೊಂಡಾದ್ಮೇಲೆ ನಾವಂತೂ ಈಗ ಜಾತ್ರೆಗೆ ನೋಡ್ರಿ. ಎಲ್ಲರೂ ಜಾತ್ರೆಗೆ ನೋಡ್ರಿ, ಎಲ್ಲ ಜಾತ್ರೆ ಹೋಗ್ತಾ ಇದೀವಿ. ನಮ್ಗೆ ಬಳಿ ಎಲ್ಲ ತಗೊಳ್ಳೋದಿಕ್ಕಂತ ನಾವೆಲ್ಲ ಬಳಿ ತಗೊಳಕ್ಕೆಲ್ಲ ಹೋಗಿದ್ವಿ. ಬಟ್ ನಾವು ಎಷ್ಟು ಚಾಯ್ಸ್ ಮಾಡೋದು ನಮಗೇನು ಚಾಯ್ಸ್ ಮಾಡಕ್ಕಂತ ಸಿಗ್ತಾನೆ ಇಲ್ಲ ಅಂತ ನಮ್ಮ ಕ್ವಾಲಿಟಿ ಬೇರೆ ಹೇಗೆ ರೀತಿ ಇರ್ಬೇಕು ಆ ರೀತಿ ಇರ್ಬೇಕಂತ ಹೇಳಿ ಅದನ್ನ ತಗೊಂಡು ಅದನ್ನು ನಾವು ಜೋಪಾನ ಹಾಕೋದು ನೋಡ್ರಿ. ಎಲ್ಲ ಶಾಪಿಂಗ್ ಹೋಗಿ ಫೋಟೋ ತಗೊಳಕತ್ವಿ. ಅದಾದ್ಮೇಲೆ ಟಿಕೆಟ್ ತಗೊಂಡು ಹೋಗಿ ನಾವು ಜೋಪಾನ ಹಾಕೋದು ನೋಡ್ರಿ. ಇಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ವಿ. ಅದಾದ್ಮೇಲೆ ಆಟ ಆದ್ಮೇಲೆ ಊಟ ಎಲ್ಲ ಮಾಡಿದ್ದು, ಊಟ ಮಾಡಿದ್ಮೇಲೆ ಗೋಬಿ ಮಂಚೂರಿ ಎಲ್ಲ ತಿಂದ್ಮೇಲೆ ಮನೆಗೆ ಬಂದೆ ನೋಡ್ರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.